ಎಲ್ರಿಗೂ ನಮಸ್ಕಾರ. ಹುಸೇನಲ್ಲೇ ಇವತ್ತು ನಮ್ಮ ಮುಳಬಾಗಿಲು ಟೌನ್ ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ನಮ್ಮ ಹುಸೇನ್ ಸಾಹೇಬರು, ಸಮಾಜ ಸೇವಕರು, ಕನ್ನಡ ಹೋರಾಟಗಾರರು, ಅವರು ನನ್ಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಉತ್ತಮವಾದ ಸಮಾಜ ಸೇವೆ ಮಾಡ್ತಾ ಇರೋದು ಹುಸೇನ್ ಸಾಹೇಬರು. ಎಲ್ಲ ಅವರು ಪಕ್ಷಾತೀತವಾಗಿ ಒಂದೇ ಜನಾಂಗಕ್ಕೆ ಎಲ್ಲಾ ಜನಾಂಗ ಏನೇ ಸಮಸ್ಯೆ ಬಂದರೂ ಕೂಡ ಪಾಪ ಆಫೀಸ್ಗಳ ಹತ್ರ ಹೋಗಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಗರಸಭೆ ಸದಸ್ಯರಾಗ್ಲಿ ಒಳ್ಳೆ ರಾಜಕೀಯ ಉನ್ನತ ಸ್ಥಾನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅಡ್ವಾನ್ಸ್ ಆಗಿ ಹಿಂದೂ ಮುಸ್ಲಿಮ್ಸ್ ಇಬ್ಬರಿಗೂ ಈ ಸಲ ಒಂದ್ಸಲ ಅಣ್ಣ ತಮ್ಮಂದ್ರೆ ಯಾವ ರೀತಿ ಇದೀವಿ ಅದೇ ರೀತಿ ಎರಡು ಹಬ್ಬ ಬಂದಿದೆ, ರಂಜಾನ್ ಮತ್ತೆ ಯುಗಾದಿ ಹಬ್ಬ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ನಮ್ಮ ಹುಸೇನ್ ಹೆಂಗಂದ್ರೆ ಕೆಲವರೆಲ್ಲ ಆಚೆ ಬರಕ್ಕೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಮ್ಗೇನ್ ಲಾಭ ಅಂತ ನೋಡ್ತಾರೆ. ಹುಸೇನ್ ಹಂಗಲ್ಲ, ಒಳ್ಳೆ ಹೆಸರು ಮಾಡ್ಬೇಕು, ಜನರಿಗೆ ಸೇವೆ ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅದೇ ರೀತಿ ಎಲ್ಲರ ಸಹಕಾರನೂ ಸಿಕ್ಕಿದೆ. ಈ ಹಿರಿಯರ್ದು ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ನಮ್ಮ ಹುಸೇನ್ ಹತ್ರ. ನಮ್ಮ ಮನೆಗಳಲ್ಲಿ ನಮ್ಮ ಮಗ ನಮ್ಮ ಅಣ್ಣ ತಮ್ಮಂದ್ರಿಗಿರ್ತ ಅದೇ ರೀತಿ ಎಲ್ಲರ ಹತ್ರ ಬೆರ್ತ್ಕೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿ ಎಲ್ಲರಲ್ಲೂ ಸಮಾನತೆ ಅನ್ನೋದು ಬರ್ಬೇಕು. ಹಿಂದೂ ಮುಸ್ಲಿಮ್ಸ್ ಅನ್ನೋದು ಭೇದ ಭಾವ ಬಿಟ್ಟು ಅಣ್ಣ ತಮ್ಮಂದ್ರ ತರ ಬಾಳ್ವಿಕೆ ಆಗ್ಬೇಕು. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮುಸ್ಲಿಂ ಹೆಣ್ಮಕ್ಳನ್ನ ಆಚೆ ಬಿಡಕ್ಕೆ ಸ್ವಲ್ಪ ಹಿಂದೂ ಮುಂದೆ ತುಳಿತಾರೆ. ಆ ರೀತಿ ಆಗ್ಬಾರ್ದು. ಎಲ್ರಿಗೂ ಸಮಾನತೆ ಸಿಗ್ಬೇಕಂದ್ರೆ ಎಲ್ಲರೂ ಎಲ್ಲಾ ಜಾಬ್ಗಳಲ್ಲಾಗ್ಬೋದು, ವಿದ್ಯಾಭ್ಯಾಸದಲ್ಲಾಗ್ಬೋದು, ಹೋರಾಟದಲ್ಲಾಗ್ಬೋದು ನಮ್ಮ ಮುಸ್ಲಿಂ ಹೆಣ್ಮಕ್ಳು ಸಹ ಭಾಗವಹಿಸ್ಬೇಕು. ಏನು ಇವತ್ತು ಇಫ್ತಿಯಾರ್ ಕೂಟ ಮಾಡ್ಕೊಂಡಿದ್ದ ಎಲ್ಲರನ್ನೂ ಕರೆದು ಒಳ್ಳೆ ರೀತಿಯಿಂದ ಏನು ಉಪವಾಸಗಳಿರ್ತಾರೆ ಈ ತಿಂಗಳೆಲ್ಲ, ನಮ್ಗೆ ಬಹಳ ಖುಷಿ. ನಮ್ ಕೆಲಸ ಬರೋ ಹುಡುಗರನ್ನು ಹೇಳ್ತಾರಲ್ಲ, ಅವ್ರ ನೀರು ಸಹ ಕುಡಿಯಲ್ಲ. ನಮಗೂ ಸಹ ಆ ರೀತಿ ಇದ್ರೆ ನಮ್ಮಲ್ಲಿ 50 ಸ್ವಾಮಿ ಮಾಲ ಹಾಕಿದಾಗ ಅಷ್ಟು ನಿಷ್ಠೆಯಿಂದ ಇರ್ತಾರೆ. ನೀವು ಅಷ್ಟೇ ನಿಷ್ಠೆಯಿಂದ ಇರ್ತೀರಾ. ನಮ್ಮ ಹೈದ್ರಲ್ಲಿ ದರ್ಗಾಗ್ ಹೋಗಿ ನಮಸ್ಕಾರ ಕೊಡು, ನಮ್ಮ ಕುಳ್ಮಲ್ ವಿನಾಯಕ ಹತ್ರ ದರ್ಶನ ಮಾಡ್ಕೊಂಡು ಬಂದು ಏನು ಎಲ್ಲ ಒಳ್ಳೇದಾಗತ್ತೀರೋ ಅದೇ ರೀತಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತು ಮಾತಾಡಿ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಗಿಲು ತಾಲೂಕಿನಲ್ಲಿ ರಂಜಾನ್ ಪ್ರಯುಕ್ತ ಹಬ್ಬದ ಪ್ರಯುಕ್ತ ನಮ್ಮ ಕಿಲಾಗಣಿ ಗ್ರಾಮದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹುಸೇನ್ ಅವರು ಇಫ್ತಿಯಾರ್ ಒಂದು ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷದ ಒಂದು ವಿಚಾರ. ನಮ್ಮ ಹುಸೇನ್ ರವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲ ಮಾಧ್ಯಮಗಳು ಗೊತ್ತು. ಅವತ್ತು ಅವರು ಒಬ್ಬ ಮುಸ್ಲಿಂ ಆಗಿದ್ರು ಕೂಡ ಎಲ್ಲಾ ಧರ್ಮಗಳ ಜೊತೆ ಬಹಳ ಅನೂನ್ಯವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ. ಸೊ ಮೊದಲಿಗೆ ಅಲ್ಲ ನಮ್ಮ ಎಲ್ಲ ದೇವರುಗಳು ಆ ಹುಸೇನ್ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇಫ್ತಿಯಾರ್ ಕೂಟವನ್ನ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಲಿ ಅಂತಕ್ಕಂಥದನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಸಾಂಬಣ್ಣನವರು ಆಗಮಿಸ್ಬೇಕಾಗಿತ್ತು. ಅವರು ಆಗಮಿಸ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಅವ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಆಹ್ಲಾದಲ್ಲಿ ಕೇಳ್ಕೊಳ್ತಾ, ನಮ್ಮ ಹುಸೇನ್ ರವರು ಬಹಳ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಭಗವಂತ ಅದೇ ರೀತಿಯ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಕೊನೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭಾಶಯಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಏನಿವತ್ತು ರಂಜಾನ್ ಹಬ್ಬವನ್ನು ನಮ್ಮ ಅಲ್ಪಸಂಖ್ಯಾತ ಸಮಾಜದವರು ಇಡೀ ದೇಶ ಉಪವಾಸ ಸ್ಟಾರ್ಟ್ ಆದ್ರೆ ಸಾಯಂಕಾಲ 6:30 7 ಗಂಟೆವರೆಗೂ ಉಪವಾಸ ಇದ್ದು ಪವಿತ್ರವಾದ ರಂಜಾನ್ ಹಬ್ಬವನ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹುಸೇನ್ ಅವರ ನೇತೃತ್ವದಲ್ಲಿ ಇವತ್ತು ಮುಳಬಾಗಿಲಲ್ಲಿ ಪವಿತ್ರವಾದ ರಂಜಾನ್ಗೆ ನಮ್ಮನ್ನೆಲ್ಲ ಕರೆದು ಇಫ್ತಿಯಾರ್ ಕೂಟವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಒಂದು ದಿನ ರಂಜಾನ್ ಪ್ರಯುಕ್ತ ಇಫ್ತಿಯಾರ್ ಊಟಕ್ಕೆ ನಮ್ಮ ಹುಸೇನ್ ರವರು ಹೋದ್ ಸಲಿನೂ ಕರೆದಿದ್ರು, ಅದಕ್ಕೆ ಮುಂಚಿನ ಸಲಿನೂ ಕರೆದ್ರು. ಪಾಪ ಅನ್ನದಾತ ಅಂತ ಹೇಳ್ಬೋದು. ಇಷ್ಟ ಇಫ್ತಿಯಾರ್ಗೆ ಒಂದೇದೇನಂದ್ರೆ ಈ ಹಿಂದೂ ಮುಸ್ಲಿಂ ಬಾಯಿ ಅಂತ ನಮ್ಮ ದರ್ಗಾ ಉರುಸ್ ನಡೆಯುತ್ತೆ, ಅಲ್ಲಿ ಕೂಡ ಅಷ್ಟೇ ಹಿಂದೂ ಮುಸ್ಲಿಂ ಬಾಯಿ ಅಂತೆ ನಮ್ಮಲ್ಲಿ ಇರ್ತಾರೆ. ಇಲ್ಲಿ ಕೂಡ ಅಂತ ಇಫ್ತಿಯಾರ್ ಕೂಟ ಇಟ್ಟಿರೋದೇ ಅವ್ರು. ಅದಕ್ಕೆ ಈ ಒಂದು ತಿಂಗಳೆಲ್ಲ ಕೂಡ ಪಾಪ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ದೇವ್ರ ಪ್ರಾರ್ಥನೆ ಮಾಡಿ ರಾತ್ರಿ ಏನೋ ಎಷ್ಟು ಊಟ ಮಾಡ್ತಾರೋ ಏನೋ ಇವಾಗ ಊಟ ಮಾಡಿ ಈ ಒಂದು ಪವಿತ್ರವಾದ ಹಬ್ಬ
ಮಾಡೋರಿಗೆಲ್ಲ ದೇವರು ಒಳ್ಳೆ ಆಶೀರ್ವಾದ ಕಳ್ಳಿ ಎಲ್ಲಾ ಜನಾಂಗ ಕೂಡ ಒಳ್ಳೆ ಬುದ್ಧಿ, ಒಳ್ಳೆ ಗುಣ, ಒಳ್ಳೆ ಆಶೀರ್ವಾದ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಒಂದು ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮೆಲ್ಲಿ ಸಹೋದರರೆಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮ ವೆಂಕಟೇಶ್ ಗೌಡರು, ನಮ್ಮ ಸರ್ವಜ್ಞಗಳು, ನಮ್ಮ ಸಹೋದರರು ತೋಸಿಪ್ಪು, ಸೋಮು, ನಮ್ಮ ಮಲೆನಾಡು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕೂಡ ಅಭಿನಂದನೆಗಳು. ಇದೇ ರೀತಿಯಾಗಿ ಹುಸೇನು ಹೋದ್ ಸಲಿಗಿನ್ನ ಈ ಸಲ 2 ಪಟ್ಟು ಮಾಡ್ದಂಗಿದ್ದಾನೆ, ನಾನು ನೋಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿ ಆತ ದೇವ್ರು ಒಳ್ಳೇದು ಮಾಡಲಿ. ಮುಂದಕ್ಕೆ ಏನಾದ್ರು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಇರುತ್ತೆ ಅಂತೇಳಿ ನಾನು ಎಲ್ಲಾ ನಮ್ಮ ಹಿಂದೂ ಮುಸ್ಲಿಮರಿಗೆ ಬಾಯಿ ಅಂದಿದ್ದಕ್ಕೆ ಇನ್ನು ಮುಂದಿನ ರಂಜಾನ್ ಹಬ್ಬ, ಉಗಾದಿ ಹಬ್ಬ ಒಂದೇ ದಿನ ಬರೋ ಚಾನ್ಸಸ್ ಇದೆ. 2 ಹಬ್ಬಗಳು ಕೂಡ ನಾವು ಶುಭಾಶಯಗಳು ಹೇಳ್ತಾ ಎಲ್ಲ ಜನಾಂಗಕ್ಕೂ ನಾವು ಇವತ್ತು ನಮ್ಮನ್ನು ಕರೆಸಿ ಊಟ ಹಾಕಿದ್ದಕ್ಕೆ ಅವರು ಅವ್ರ ಕುಟುಂಬ ಚೆನ್ನಾಗಿ ದೇವ್ರು ಇಳ್ಳಿ ಅಲ್ಲ ಅಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿವಸ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ 1 ತಿಂಗಳಿಂದ ನಮ್ಮ ಮುಸಲ್ಮಾನ್ ಬಾಂಧವರು ಆಚರಿಸುತ್ತಿರುವ ರಂಜಾನ್ ಉಪವಾಸಗಳ ಪ್ರಯುಕ್ತ ಈ ದಿನ ಇಫ್ತಿಯಾರ್ ಕೂಟಕ್ಕೆ ನಮ್ಮ ಕನ್ನಡ ಸಂಘದ ಹುಸೇನ್ ನಮ್ಮನ್ನೆಲ್ಲರನ್ನು ಇವತ್ತು ಇಫ್ತಿಯಾರ್ ಕೂಟಕ್ಕೆ ಕರೆದು ಪ್ರತಿ ವರ್ಷದಿಂದ ಕಳೆದ ವರ್ಷ ಕೂಡ ನಾನು ಬಂದಿದ್ದೆ. ಇದು 2ನೇ ವರ್ಷ ಅವರ ಆಹ್ವಾನದ ಮೇರೆಗೆ ಬರ್ತಾ ಇದ್ದೀನಿ. ಈ ಒಂದು ಪವಿತ್ರ ಹಬ್ಬದಲ್ಲಿ ಆತನು ಪ್ರತಿ ವರ್ಷನೂ ಕೂಡ ಎಲ್ಲ ಸರ್ವಧರ್ಮದವ್ರನ್ನು, ಸರ್ವ ಜನಾಂಗದವ್ರನ್ನು ಕರೆದು ಇಫ್ತಿಯಾರ್ ಕೂಟ ಕೊಡುವಂತಹ ಒಂದು ಒಳ್ಳೆಯ ಅಭ್ಯಾಸವನ್ನು ಆತನು ಇಟ್ಕೊಂಡಿದ್ದಾನೆ. ಆತನ ಈ ಒಂದು ಅಭ್ಯಾಸವು ಎಲ್ರಿಗೂ ಬರಲಿ, ಎಲ್ಲರೂ ಎಲ್ಲಾ ಜನಾಂಗದವ್ರನ್ನು ಕರೆದು ಸೋದರತ್ವವನ್ನು ಬೆಳೆಸುವ ರೀತಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಿರುವಂತಹ ನಮ್ಮ ಕನ್ನಡ ಸಂಘದ ಹುಸೇನ್ ಅವರಿಗೆ ದೇವರು ಒಳ್ಳೇದು ಮಾಡ್ಲಿ. ಹುಸೇನ್ ಅವರು ನಮ್ಮ ಹುಡುಗ, ನಮ್ಮೂರು ಹುಡುಗ. ಆತನಿಗೂ ಆತನ ಕುಟುಂಬಕ್ಕೂ ಆ ದೇವರು ಅಲ್ಲ ಒಳ್ಳೇದು ಮಾಡ್ಲಿ. ಮುಂದೆ ಇಂತಹವು 100 ಮಾಡುವಂತ ಶಕ್ತಿ ಆತನಿಗೆ ದಯಪಾಲಿಸಲಿ. ರಾಜಕೀಯವಾಗಿ ಕೂಡ ಆತನಿಗೆ ಒಂದು ಪ್ರಾತಿನಿಧ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.